ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ. ದೇವಸ್ಥಾನದಲ್ಲಿ ದೇವರಿಗೆ ಹಾಕಿದ ಹಾರ ತೆಗೆದುಕೊಂಡು ಬಂದು ಮನೆಯಲ್ಲಿ ಇರುವ ದೇವರಿಗೆ ಹಾಕಿದರೆ ಏನು ಆಗುತ್ತದೆ? ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ದೇವರಿಗೆ ಪೂಜೆ ಮಾಡಿಸ್ತೀವಿ. ಇನ್ನು ಹರಕೆ ಅಂತ ದೇವರಿಗೆ ಹೂವಿನ ಹಾರ ಹಾಕಿಸುವುದು ಅಥವಾ ಕೊಡುವುದು ಇದ್ದೇ ಇರುತ್ತದೆ. ನಾವು ನೋಡಿರ್ತೀವಿ ಕೂಡ. ವಿಷಯಕ್ಕೆ ಬಂದರೆ ಪರಿಮಳ ಪ್ರಿಯ ವಿಷ್ಣು ದೇವರು ಅಂತ ಹೇಳ್ತೀವಿ. ಪರಿಮಳ ಅಂಶದ ಹೂವನ್ನು ದೇವರಿಗೆ ಹಾಕಿಸಿರ್ತೀವಿ ಆಕರ್ಷಣೆ ಸಲುವಾಗಿ. ಉದಾಹರಣೆಗೆ, ಒಂದೇ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ದೇವರಿಗೆ ಹಾರ ಹಾಕಿಸಿರ್ತೀವಿ. ದೇವರಿಗೆ ಹಾಕಿದ ಬೇರೆ ಹಾರವನ್ನು ಕೇಳಿ ಪಡೆದು ಮನೆಯಲ್ಲಿ ಅದೇ ದೇವರದ ಫೋಟೋಗೆ ಹಾರವನ್ನು ಹಾಕ್ತೀವಿ. ಇನ್ನು ಕೆಲವರು ವಾಹನಗಳಿಗೆ ಹಾರವನ್ನು ಹಾಕ್ತಾರೆ. ಇನ್ನು ಕೆಲವರು ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಹಾರವನ್ನು ಹಾಕ್ತಾರೆ. ಇದು ಸರಿನಾ ಅಥವಾ ತಪ್ಪ ಅಂತ? ಇದು ತಪ್ಪು. ಹೌದು, ಅದು ಹೇಗೆಂದರೆ, ದೇವಸ್ಥಾನದಲ್ಲಿರುವ ದೇವರಿಗೂ ಮನೆಯಲ್ಲಿರುವ ಅದೇ ದೇವರಿಗೂ ಹಾಕಿದರೆ ಮನೆಯಲ್ಲಿ ಮೊದಲು ಆಗುವುದೇ ಜಗಳ, ಮನಸ್ತಾಪ, ಕಿರಿಕಿರಿ, ಹಣದ ಸಮಸ್ಯೆ, ಮಾನಸಿಕ ಕಿರುಕುಳ ಅಥವಾ ಒತ್ತಡ, ಕೊನೆಯ ಆರೋಗ್ಯದ ಸಮಸ್ಯೆವರೆಗೂ ಇರುತ್ತದೆ. ಅದಕ್ಕೆ ಈ ಥರ ತಪ್ಪು ಯಾವತ್ತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅಕಸ್ಮಾತ್ ಮಾಡಿದರೆ ಕೆಲವು ಸಲ ತಪ್ಪಿಗೆ ಶಿಕ್ಷೆ ಸಡನ್ ಆಗಿ ಸಿಗುತ್ತದೆ, ತಡವಾಗದೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.